ಕ್ವಶನ್ ನೋಡ್ಕೊಳ್ಳಿ. ಇನ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ 31% of the items are under 45 and 8% are over 64. Find the mean and variance of the distribution. ನಾವು ಯಾವ ಥರ ಮಾಡೋದು ನೋಡ್ಕೊಳ್ಳಿ. 31% ಆಫ್ ದ ಐಟಮ್ಸ್ ಆರ್ ಅಂಡರ್ 45 ಅಂದರೆ ಅಲ್ಲಿ 31% ಅಂದರೆ ಪಿ ಆಫ್ ಎಕ್ಸ್ ಲೆಸ್ ದೆನ್ 45 ಬಂದು 31%. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಏನು ಕೊಟ್ಟಿದ್ದಾರೆ, 31% ಅಂದರೆ ಇಲ್ಲಿ ಪ್ರಾಬಬಿಲಿಟಿ ಇದ್ದಂಗೆ ಆಫ್ ದ ಐಟಮ್ಸ್ ಆರ್ ಅಂಡರ್ 45. ನೋಡಿ, ಇದನ್ನ ಎಕ್ಸ್ ಅಂದ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ 45ಗಿಂತ ಕೆಳಗಡೆ ಇದ್ದರೆ ಅದ್ರದ್ದು ಪ್ರಾಬಬಿಲಿಟಿ ಎಷ್ಟಿರುತ್ತೆ, 31%. ನೋಡಿ, 31% ಅಂದರೆ 0.31 ಆಗುತ್ತೆ. ನೋಡಿ, ಕ್ಯಾಲ್ಸಿಲ್ ಮಾಡೋದು ಯಾವ ಥರ, ಥರ್ಟಿ ಒನ್ ಶಿಫ್ಟು ಇದು ಹೊಡೆದ್ರೆ ಪರ್ಸೆಂಟೇಜು ಎಷ್ಟು ಬರುತ್ತೆ, 0.31. ಶಿಫ್ಟು ಇದು ಅಥವಾ 31/100 ಮಾಡಿದ್ರು ನಡೆಯುತ್ತೆ, 0.31. ಪಿ ಆಫ್ ಎಕ್ಸ್ ಲೆಸ್ ದೆನ್ 45 ಕೊಟ್ಟಿದ್ದಾರೆ ಗಿವನ್, ಇದು ದಟ್ ಈಸ್ 0.31. ನೆಕ್ಸ್ಟ್ 8% ಆರ್ ಓವರ್ 64 ಅಂದರೆ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 64 ಬಂದು 8%. 8% ಅಂದರೆ 0.08 ಆಗುತ್ತೆ. ಇಲ್ಲಿ ಕ್ವಶನ್ ಕೇಳಿರೋದು ಫೈಂಡ್ ದ ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ ದ ಡಿಸ್ಟ್ರಿಬ್ಯೂಷನ್. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಝೆಡ್ ಬರ್ಕೋಬೇಕು. ಝೆಡ್ಗೆ ಫಾರ್ಮುಲಾ ಏನು, ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ. ಇಲ್ಲಿ ಮ್ಯೂ ಮತ್ತು ಸಿಗ್ಮಾನ ನಾವು ಫೈಂಡ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಇದಕ್ಕಿಂತ ಮುಂಚೆ ಪ್ರಾಬ್ಲಮ್ಸಲ್ಲಿ ನಿಮಗೆ ಮೀನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಡ್ತಾಯಿದ್ರು, ಪ್ರಾಬಬಿಲಿಟಿನ ಫೈಂಡ್ ಮಾಡಿ ಅಂತ ಕೇಳ್ತಾಯಿದ್ರು. ಇಲ್ಲಿ ಹೆಂಗೆ ಅಂದರೆ ಮೀನು ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ ಗಿವನ್ನು, ನಾವು ಏನು ಫೈಂಡ್ ಮಾಡಬೇಕು, ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಫಸ್ಟು ಎಕ್ಸ್ ವ್ಯಾಲ್ಯೂ 45ಗೆ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳಿ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 45, ಝೆಡ್ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ 45, ನಮಗೆ ಮ್ಯೂ ಗೊತ್ತಿಲ್ಲ, ಮ್ಯೂನ ಹಂಗೆ ಇಟ್ಕೊಳ್ಳಿ, ಡಿವೈಡೆಡ್ ಬೈ ಸಿಗ್ಮಾ. ನೋಡಿ, ಇಲ್ಲಿ ಮ್ಯೂ ಸಿಗ್ಮಾ ಇದ್ದಿದ್ರೆ ಏನಾದರೂ ವ್ಯಾಲ್ಯೂ ಬರ್ತಿತ್ತು, ಆ ವ್ಯಾಲ್ಯೂನ Z1 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಸೇ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಝೆಡ್ಗೆ ಫಾರ್ಮುಲಾ ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 45, ಝೆಡ್ ವ್ಯಾಲ್ಯೂ ಏನಾಗುತ್ತೆ, 45 ಮೈನಸ್ ಮ್ಯೂ ಬೈ ಸಿಗ್ಮಾ ಆಗುತ್ತೆ, ಅದನ್ನ Z1 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಫ್ ಎಕ್ಸ್ ಈಸ್ ಈಕ್ವಲ್ ಟು 64, ಈಗ ಝೆಡ್ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ 64 ಹಾಕಿದ್ರೆ 64 ಮೈನಸ್ ಮ್ಯೂ ಬೈ ಸಿಗ್ಮಾ, ಇದನ್ನ Z2 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಈಗ ನೋಡಿ, ಮ್ಯೂ ಸಿಗ್ಮಾ ಇದ್ದರೆ 64 ಹಾಕಿದಾಗ ಎಕ್ಸ್ ವ್ಯಾಲ್ಯೂ ಏನಾದರೂ ವ್ಯಾಲ್ಯೂ ಬರ್ತಿತ್ತು, ಆ ವ್ಯಾಲ್ಯೂನ Z2 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಫಸ್ಟ್ ಏನು ಗಿವನ್ ಇದೆ, ಪಿ ಆಫ್ ಎಕ್ಸ್ ಲೆಸ್ ದೆನ್ 45 ಈಸ್ ಈಕ್ವಲ್ ಟು 0.31. ಅದನ್ನ ಕನ್ಸಿಡರ್ ಮಾಡಿ. ಫಸ್ಟು ಏನು ಮಾಡಬೇಕು, ಫಸ್ಟು ಪಿ ಆಫ್ ಎಕ್ಸ್ ಲೆಸ್ ದೆನ್ 45ನ ಬರ್ಕೋಬಿಡಿ. ಪಿ ಆಫ್ ಎಕ್ಸ್ ಲೆಸ್ ದೆನ್ 45 ಈಸ್ ಈಕ್ವಲ್ ಟು 0.31. ಈಗ ನೋಡಿ, ಎಕ್ಸ್ ಬದಲು ಝೆಡ್ ಹಾಕಿ, ಎಕ್ಸ್ ವೇರಿಯೇಬಲ್ ಬದಲು ಝೆಡ್ ಹಾಕಿ. ಪಿ ಆಫ್ ಎಕ್ಸ್ ಜಾಗದಲ್ಲಿ ಝೆಡ್ ಹಾಕಿದ್ರೆ ಎಕ್ಸ್ ವ್ಯಾಲ್ಯೂ 45ಗೆ ಅದಕ್ಕೆ ರಿಲೇಟೆಡ್, ಎಕ್ಸ್ 45 ಇದ್ದಾಗ ಝೆಡ್ ವ್ಯಾಲ್ಯೂ ಏನು, Z1 ಬರ್ಕೊಳ್ಳಿ, 0.31. ಗೊತ್ತಾಗ್ತಿದೆಯಲ್ವಾ? ಈಗ ಪಿ ಆಫ್ ಝೆಡ್ ಲೆಸ್ ದ್ಯಾನ್ ಎಗೆ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಪಿ ಆಫ್ ಝೆಡ್ ಲೆಸ್ ದ್ಯಾನ್ ಎಗೆ ಫಾರ್ಮುಲಾ ಏನು, 0.5 ಪ್ಲಸ್ 5 ಆಫ್ ಎ. ಜ್ಞಾಪಕ ಇಟ್ಕೊಳ್ಳಿ, 0.5 ಪ್ಲಸ್ 5 ಆಫ್ ಎ. ಪಿ ಆಫ್ ಝೆಡ್ ಲೆಸ್ ದ್ಯಾನ್ ಎಗೆ ಫಾರ್ಮುಲಾ ಇಲ್ಲಿ ಏನು ಬರುತ್ತೆ, 0.5 ಪ್ಲಸ್ 5 ಆಫ್ ಎ. ನೋಡಿ, ಇದಕ್ಕೆ ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ, ಇಲ್ಲಿ Z1 ಇದೆ, ಅಂದರೆ 0.5 ಪ್ಲಸ್ 5 ಆಫ್ Z1 ಆಗುತ್ತೆ. 0.5 ಪ್ಲಸ್ 5 ಆಫ್ Z1 ಈಸ್ ಈಕ್ವಲ್ ಟು 0.31. ಈಗ ನೋಡಿ, ಪ್ಲಸ್ 0.5 ಈ ಕಡೆ ಹೋದರೆ ಮೈನಸ್ 0.5 ಆಗುತ್ತೆ. 0.31 ಪ್ಲಸ್ ಈ ಕಡೆ ಹೋದರೆ ಮೈನಸ್ 0.5 ಆಗುತ್ತೆ. ಇದನ್ನ ಕ್ಯಾಲ್ಸಿಲ್ ಮಾಡಿ ಏನಾಗುತ್ತೆ ನೋಡಿ, 0.31 ಮೈನಸ್ 0.5 ಮಾಡಿದ್ರೆ 0.31 ನೋಡಿ, ಕ್ಯಾಲ್ಸಿಲಿ 0.31 ಮೈನಸ್ 0.5 ಹೊಡೆದ್ರೆ ಏನು ಬರುತ್ತೆ, ಮೈನಸ್ 0.19. ಮೈನಸ್ 0.19
ಈಗ ನಾವೇನು ಮಾಡಬೇಕು, 0.19ಗೆ ಫೈ ಆಫ್ ಯಾವ ವ್ಯಾಲ್ಯೂಗೆ 0.19 ಬರುತ್ತೆ ಅಂತ ಟೇಬಲಲ್ಲಿ ತೊಗೋಬೇಕು. ಫ್ರಮ್ ಟೇಬಲ್ ಅಂತ ಬರ್ಕೊಳ್ಳಿ. ಬರ್ಕೊಂಡು ನೋಡಿ, ಟೇಬಲ್ ತೋರಿಸ್ತೀನಿ ಯಾವುದು ಅಂತ. ನೋಡಿ, ಇದು ಇಲ್ಲಿ ಈ ಥರ ಇರುತ್ತೆ ಟೇಬಲ್. ಏರಿಯಾ ಅಂಡರ್ ಸ್ಟ್ಯಾಂಡರ್ಡ್ ನಾರ್ಮಲ್ ಕರ್ವ್ 1/√π 0 to z e⁻−z²/2 dz ನಾರ್ಮಲ್ ಪ್ರಾಬಬಿಲಿಟಿ ಟೇಬಲ್ ಅಂತ ಇರುತ್ತೆ. ಇಲ್ಲಿ 0.19 ಎಲ್ಲಿದೆ ನೋಡಿ. 0.1915 ಇದೆ, ಗೊತ್ತಾಗ್ತಿದೆಯಲ್ವಾ. ಇಲ್ಲಿ 0.1879 ಇದೆ, ಗೊತ್ತಾಗ್ತಿದೆಯಲ್ವಾ. ಅಂದರೆ 0.19 ಇರೋದು ಫೈ ಆಫ್ 0.5 ಬಂದು 0.1915. ಅರ್ಥ ಆಗ್ತಿದೆಯಲ್ವಾ. ಬೇಕಿದ್ರೆ ಒಂದು ಸತಿ ಕ್ಯಾಲ್ಸಿಲು ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ಫೈ ಆಫ್ 0.5ನ ಚೆಕ್, ಅದು ಟೇಬಲೇ ಬೇಕು, ಗೊತ್ತಾಗ್ತಿದೆಯಲ್ವಾ. ಕ್ಯಾಲ್ಸಿಲಿ ಚೆಕ್ ಮಾಡೋದು ಮೋಡು 3 ಸ್ಟಾರ್ಟು, ಅದರಲ್ಲಿ 1 AC ಹೊಡೆದು ಶಿಫ್ಟು 1, ಅದರಲ್ಲಿ 5, ಅದರಲ್ಲಿ 2 ಸೆಲೆಕ್ಟ್ ಮಾಡಿ 0.5 ಹೊಡೀರಿ. ಏನು ಬರುತ್ತೆ? 0.1915 ಬರುತ್ತೆ. 146ನ 15 ಅಂದ್ಕೋಬೋದು. ಈಗ ನೋಡಿ, ನಮಗೆ ಇಲ್ಲಿ ಏನು ಮಾಡಬೇಕಂದ್ರೆ 0.19 ಇದೆಯಲ್ಲ, ಫೈ ಆಫ್ ಯಾವ ಝೆಡ್ ವ್ಯಾಲ್ಯೂಗೆ 0.19 ಬರುತ್ತೆ ಅಂತ ಟೇಬಲಲ್ಲಿ ನಾವು ಫೈಂಡ್ ಮಾಡಬೇಕು. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಈ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟು. ನೀವು ಫೈ ಆಫ್ 0.5 ಅಂತ ಜ್ಞಾಪಕ ಇಟ್ಕೊಳ್ಳಿ. 0.19 ಬರೋದು ಯಾವುದಕ್ಕೆ? ಫ್ರಮ್ ಟೇಬಲ್. ಫೈ ಆಫ್ 0.5 ಅಂದ್ರೇನು? 0.1915. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.19 ಅಂತ ಬರ್ಕೊಳ್ಳೋಣ. ಅರ್ಥ ಆಯ್ತಲ್ವಾ. ಅಂದರೆ ಫೈ ಆಫ್ 0.5ಗೆ ಇದಕ್ಕೆ ಹತ್ತಿರ ಇರೋ ವ್ಯಾಲ್ಯೂ ಬರುತ್ತೆ 0.1915. ನಾವು ಇದನ್ನ 0.19 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ದೇರ್ ಫೋರ್ ಈಗ ಫೈ ಆಫ್ Z1 ಏನಾಗುತ್ತೆ? ಮೈನಸ್ ಫೈ ಆಫ್, ನೋಡಿ 0.19 ಬದಲು ಫೈ ಆಫ್ 0.5 ಅಂತ ಬರ್ಕೋಬೋದು. 0.19 ಬದಲು ಏನಂತ ಬರ್ಕೋಬೋದು? ಫೈ ಆಫ್ 0.5. ಅರ್ಥ ಆಗ್ತಿದೆಯಲ್ವಾ. ದೇರ್ ಫೋರ್ Z1 ಈಸ್ ಈಕ್ವಲ್ ಟು -0.5 ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ. ಈ ಮೈನಸ್ ಬಂದು ಒಳಗಡೆ ಹೋಗ್ಬಿಡುತ್ತೆ, ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ, Z1 ಏನು? -0.5. ಈಗ ನೆಕ್ಸ್ಟ್ Z1 ಫೈಂಡ್ ಮಾಡಿದ್ಮೇಲೆ ಅದೇ ಪ್ರೊಸೀಜರ್ ಸೇಮು Z2ಗೆ ಮಾಡಬೇಕು. ನೋಡಿ ಏನಿದೆ ಗಿವನ್ನು, x greater than 4, x greater than 64, ಎಷ್ಟದು? 0.08. ಅರ್ಥ ಆಗ್ತಿದೆಯಲ್ವಾ. ಈಗ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 64 ಇದೆಯಲ್ವಾ, ಎಕ್ಸ್ ಜಾಗದಲ್ಲಿ Z ಹಾಕ್ಕೋಬೇಕು. ಏನು ಹಾಕ್ಕೋಬೇಕು? ಎಕ್ಸ್ ಜಾಗದಲ್ಲಿ Z, 64 ಜಾಗದಲ್ಲಿ Z ವ್ಯಾಲ್ಯೂ. ಅಂದರೆ ಏನಾಗುತ್ತೆ ಇದು? ಪಿ ಆಫ್ Z ಗ್ರೇಟರ್ ದ್ಯಾನ್ 64 ಜಾಗದಲ್ಲಿ ಎಕ್ಸ್ ವೇರಿಯಬಲ್ ಬದಲು Z ವೇರಿಯಬಲ್ ಹಾಕಿದ್ರೆ ಎಕ್ಸ್ ವ್ಯಾಲ್ಯೂ ಬದಲು Z ವ್ಯಾಲ್ಯೂ, 64 ಬದಲು Z ಈಸ್ ಈಕ್ವಲ್ ಟು 0.08. ಈಗ ಪಿ ಆಫ್ Z ಗ್ರೇಟರ್ ದ್ಯಾನ್ ಎಗೆ ಫಾರ್ಮುಲಾ 0.5 ಮೈನಸ್ ಫೈ ಆಫ್ ಎ. ಅರ್ಥ ಆಗ್ತಿದೆಯಲ್ವ. ಈ ಫಾರ್ಮುಲಾ ನೀವು ಯೂಸ್ ಮಾಡಬೇಕು. ಇಲ್ಲಿ ಎ ಅಂದರೆ Z, ಅಂದರೆ 0.5 ಮೈನಸ್ ಫೈ ಆಫ್ Z2 ಈಸ್ ಈಕ್ವಲ್ ಟು 0.08. ಇಲ್ಲೇನಾಗುತ್ತೆ? ಮೈನಸ್ ಫೈ ಆಫ್ Z2 ಈಸ್ ಈಕ್ವಲ್ ಟು 0.08 ಮೈನಸ್ 0.5. ಏನಾಗುತ್ತೆ ಇದು? ಮೈನಸ್ ಫೈ ಆಫ್ Z2 ಬಂದು 0.08 ಮೈನಸ್ 0.5 ಮಾಡಿದ್ರೆ ಎಷ್ಟು ಸಿಗುತ್ತೆ? ನೋಡಿ, ಎ ಸಿ ಹೊಡೆದು 0.08 ಮೈನಸ್ 0.5 ಮೈನಸ್ 0.42. ಮೈನಸ್ 0.42 ಅಂದರೆ ಫೈ ಆಫ್ Z2 ಈಸ್ ಈಕ್ವಲ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ 0.42. ಈ ಟೇಬಲಲ್ಲಿ ಸೇಮು 0.19 ಯಾವ ಫೈ ಆಫ್ಗೆ ಬರುತ್ತೆ, ಅದೇ ಥರ 0.42 ಯಾವ ಫೈ ಆಫ್ಗೆ ಬರುತ್ತೆ ಅಂತ ನೋಡಬೇಕು. ಅರ್ಥ ಆಗ್ತಿದೆಯಲ್ವಾ. ಈಗ ನೋಡಿ,
ಸಾರಿ, ಈಗ ನೋಡಿ 0.42 ಎಲ್ಲಿದೆ, ಇಲ್ಲಿ ನೋಡಿ 0.4192 0.42 ಇದೆರಡರಲ್ಲಿ ಯಾವುದಾದ್ರೂ ತೊಗೋಬೋದು. 1.40 ತೊಗೊಳ್ಳಿ, ಇದು ತೊಗೊಳ್ಳಿ, ಅರ್ಥ ಆಗ್ತಿದೆಯಲ್ವ. 1.4ಗೆ 5/1.4 ತೊಗೊಳ್ಳಿ. 5/1.4ಗೆ ಏನು ಬಂದಿದೆ, 0.4192, ಅರ್ಥ ಆಗ್ತಿದೆಯಲ್ವಾ. ಇದೇನಾಗುತ್ತೆ, ಫ್ರಮ್ ಟೇಬಲ್ 5/1.4 is equal to 0.4192. 1.4 ಏನು ಬಂದಿದೆ, 0.4192. that is approximately equal to 0.42, ಸರಿನಾ. ಈಗ therefore 5/z2 ಏನಾಗುತ್ತೆ ಅಂದರೆ 0.42 ಬದಲು ಈಗ ನೋಡಿ 5/14 ಬರ್ಕೋಬೋದು. ಈಗ Z2 ಏನಾಯಿತು, 1.4 ಆಯಿತು ನೋಡಿ. Z1 Z2 ಎರಡು ಫೈಂಡ್ ಆಯಿತು. ಈಗೇನು ಮಾಡಬೇಕು ಅಂದರೆ Z1 Z2ನ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ಬೇಕು. ಎಲ್ಲಿಗೆ, ಇದಕ್ಕೆ ಈಕ್ವೇಷನ್ 1 and 2 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಈಕ್ವೇಷನ್ 1 and 2 ಬಿಕಮ್ಸ್ ಅಂತ ಬರೆದು, ಈಗ ನೋಡಿ 45 ಮೈನಸ್ ಮ್ಯೂ ಬೈ ಸಿಗ್ಮಾ ಈಸ್ ಈಕ್ವಲ್ ಟು Z1 ಅಂದ್ರೇನು, -0.5. 45 ಮೈನಸ್ ಮ್ಯೂ ಬೈ ಸಿಗ್ಮಾ ಈಸ್ ಈಕ್ವಲ್ ಟು -0.5. ಆಮೇಲೆ 64 ಮೈನಸ್ ಮ್ಯೂ ಬೈ ಸಿಗ್ಮಾ ಈಸ್ ಈಕ್ವಲ್ ಟು ಇಲ್ಲಿ ಥರ ಸೆಮಿಕೋಲನ್ ಹಾಕ್ಕೊಳ್ಳಿ. 64 ಮೈನಸ್ ಮ್ಯೂ ಬೈ ಸಿಗ್ಮಾ ಈಸ್ ಈಕ್ವಲ್ ಟು 1.4. ಆಮೇಲೆ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 45 ಮೈನಸ್ ಮ್ಯೂ ಈಸ್ ಈಕ್ವಲ್ ಟು -0.5 ಸಿಗ್ಮಾ. ನೆಕ್ಸ್ಟ್ 64 ಮೈನಸ್ ಮ್ಯೂ ಈಸ್ ಈಕ್ವಲ್ ಟು 1.4 ಸಿಗ್ಮಾ. ನೀವು ಇದ್ರ ಪಕ್ಕದಲ್ಲಿ ಬರೀರಿ, ಗೊತ್ತಾಗ್ತಿದೆಯಲ್ವಾ. ಈ ಮೈನಸ್ ಮ್ಯೂನ ಆ ಕಡೆ ಕಳಿಸಿ, ಏನಾಗುತ್ತೆ, ಪ್ಲಸ್ ಮ್ಯೂ ಆಗುತ್ತೆ. 45 ಈಸ್ ಈಕ್ವಲ್ ಟು -0.5 ಸಿಗ್ಮಾ ಪ್ಲಸ್ ಮ್ಯೂ. 64 ಈಸ್ ಈಕ್ವಲ್ ಟು 1.4 ಸಿಗ್ಮಾ ಪ್ಲಸ್ ಮ್ಯೂ. ಆನ್ ಸಾಲ್ವಿಂಗ್ ವಿ ಗೆಟ್ ಅಂತ ಬರೆದು ಸಿಗ್ಮಾ ಸಿಗುತ್ತೆ ಮತ್ತು ಮ್ಯೂ ಸಿಗುತ್ತೆ. ಇದನ್ನ ಸಾಲ್ವ್ ಮಾಡೋದು ಹೆಂಗೆ ಅಂದರೆ ಕ್ಯಾಲ್ಸಿಲ್ ಮಾಡಬೇಕು. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಈ Z1 -0.5 ಇದೆಯಲ್ವಾ, ಇದಕ್ಕೆ ಹಾಕಿ. Z2 1.4 ಇದಕ್ಕೆ ಹಾಕಿ. 45 ಮೈನಸ್ ಮ್ಯೂ ಬೈ ಸಿಗ್ಮಾ ಈಸ್ ಈಕ್ವಲ್ ಟು -0.5 ಸೆಮಿಕೋಲನ್ ಬರೆದು Z2 ಜಾಗದಲ್ಲಿ 1.4 ಹಾಕಿ. 64 ಮೈನಸ್ ಸಿಗ್ಮಾ ಬೈ ಈಸ್ ಈಕ್ವಲ್ ಟು 1.4. 45 ಮೈನಸ್ ಮ್ಯೂ ಈಸ್ ಈಕ್ವಲ್ ಟು ಸಿಗ್ಮಾನ ಈ ಕಡೆ ಮಲ್ಟಿಪ್ಲೈ ಮಾಡಿ, -0.5 ಇಂಟು ಸಿಗ್ಮಾ ಇದು ಬರೆದ್ಬಿಟ್ಟು 64 ಮೈನಸ್ ಮ್ಯೂ 1.4 ಸಿಗ್ಮಾ. ಈ ಮೈನಸ್ ಮ್ಯೂನ ಆ ಕಡೆ ಕಳಿಸಿ, ಇಲ್ಲೂ ಮೈನಸ್ ಮ್ಯೂನ ಆ ಕಡೆ ಕಳಿಸಿ. 45 ಈಸ್ ಈಕ್ವಲ್ ಟು -0.5 ಸಿಗ್ಮಾ, ಮೈನಸ್ ಮ್ಯೂ ಈ ಕಡೆ ಹೋದರೆ ಪ್ಲಸ್ ಮ್ಯೂ ಆಗುತ್ತೆ. 64 ಈಸ್ ಈಕ್ವಲ್ ಟು 1.4 ಸಿಗ್ಮಾ, ಮೈನಸ್ ಮ್ಯೂ ಹೋದರೆ ಪ್ಲಸ್ ಮ್ಯೂ ಆಗುತ್ತೆ. ಆನ್ ಸಾಲ್ವಿಂಗ್ ವಿ ಗೆಟ್ ಅಂತ ಮಾಡಬೇಕು. ಇಲ್ಲಿ ಏನು ಮಾಡಬೇಕು, ಕ್ಯಾಲ್ಸಿಲಿ ಮೋಡ್ ಇಕ್ವೇಷನ್ಗೆ ಹೋಗಿ ಇನ್ನು ನೋಡಿ, ಮೋಡ್ಗೆ ಹಾಕಿ ಇಕ್ವೇಷನ್ 5 ಅದರಲ್ಲಿ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ABC ಹೊಡಿಬೇಕು. ಎ ಬಂದು ನಾಲ್ಕ ಇಟ್ಕೊಳ್ಳಿ. ಇಲ್ಲಿ ABC ಯಾವುದು ಹೇಳ್ತೀನಿ ನಿಮಗೆ. ಇಲ್ಲಿ ಎ ಅಂದರೆ ರಿಮೆಂಬರ್ -0.5, ಎ ಅಂದರೆ -0.5, ಬಿ ಅಂದರೆ 1, ಸಿ ಅಂದರೆ 45. ಇಲ್ಲಿ ಎ ಅಂದರೆ 1.4, ಬಿ ಅಂದರೆ 1 ಯಾಕೆ ಅಂದರೆ 1 ಮ್ಯೂ ಅಂತ, ಅದು ಸಿ ಅಂದರೆ 64. ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಬರ್ಕೊಟ್ಬಿಡ್ತೀನಿ ಬೇಕಿದ್ರೆ, ಎಲ್ಲಿ ಬರೀಲಿ, ಇದು ರಫ್ ವರ್ಕು. -0.5 ಹೊಡಿಬೇಕು ಫಸ್ಟು, ಆಮೇಲೆ 1, ಆಮೇಲೆ 45. ಇಲ್ಲಿ 1.4, 1,
64 ಈ ಥರ ಕ್ಯಾಲ್ಸಿಲಿ ಟೈಪ್ ಮಾಡಬೇಕು. ಈಗ ನೋಡಿ -0.5 ಈಕ್ವಲ್ ಹೊಡೆದು 1 ಹೊಡೆದು ಈಕ್ವಲ್ ಹೊಡಿಬೇಕು, 45 ಹೊಡೆದು ಈಕ್ವಲ್ ಹೊಡಿಬೇಕು, 1.4 ಹೊಡೆದು ಈಕ್ವಲ್ ಹೊಡಿಬೇಕು, 1 ಹೊಡೆದು ಈಕ್ವಲ್ ಹೊಡಿಬೇಕು, 64 ಹೊಡೆದು ಈಕ್ವಲ್ ಹೊಡಿಬೇಕು. ಆಮೇಲೆ ಈಕ್ವಲ್ ಹೊಡೆದ್ರೆ 10 ಬರುತ್ತೆ. ಎಕ್ಸ್ 10 ಅಂದರೆ ಸಿಗ್ಮಾ 10 ಅಂತ, y 50 μ 50 ಅಂತ. ಇಲ್ಲಿ x ಬಂದು 10 ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸಿಗ್ಮಾ 10 ಮೀನ್ ಬಂದು 50 10 ಆ್ಯಂಡ್ μ ಈಸ್ ಈಕ್ವಲ್ ಟು 50. ಇಷ್ಟೇ ಆನ್ಸರ್. ಫೈಂಡ್ ದ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಫಸ್ಟು ಇನ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ 31% ಆಫ್ ದ ಐಟಮ್ ಆರ್ ಅಂಡರ್ 40. ಫಸ್ಟ್ ಏನು ಮಾಡಬೇಕು? ಪ್ರಾಬಬಿಲಿಟಿ ಆಫ್ x ಲೆಸ್ ದೆನ್ 45 ಈಸ್ 31%, ದಟ್ ಈಸ್ 0.31. 8% ಆರ್ ಓವರ್ 64 ಅಂದರೆ ಪಿ ಆಫ್ x ಗ್ರೇಟರ್ ದ್ಯಾನ್ 64 ಈಸ್ 8%, ದಟ್ ಈಸ್ 0.08. z ಈಸ್ ಈಕ್ವಲ್ ಟು x ಮೈನಸ್ ಮ್ಯೂ ಬೈ ಸಿಗ್ಮಾ. ಇಫ್ x ಈಸ್ ಈಕ್ವಲ್ ಟು 45, z ಈಸ್ ಈಕ್ವಲ್ ಟು 45 ಮೈನಸ್ ಮ್ಯೂ ಬೈ ಸಿಗ್ಮಾ ಈಸ್ ಈಕ್ವಲ್ ಟು, ಇದನ್ನ z1 ಅಂತ ಅಂದ್ಕೊಳ್ಳಿ. ಇಫ್ x ಈಸ್ ಈಕ್ವಲ್ ಟು 64 ಮೈನಸ್ ಮ್ಯೂ ಬೈ ಸಿಗ್ಮಾ ಅದನ್ನ z2 ಅಂದ್ಕೊಳ್ಳಿ. ಫಸ್ಟ್ ಇದನ್ನ ಬರ್ಕೊಳ್ಳಿ. ಪಿ ಆಫ್ x ಲೆಸ್ ದೆನ್ 45 ಈಸ್ ಈಕ್ವಲ್ ಟು 0.31. x ಬದಲು z ಹಾಕಿ, 45 ಬದಲು z1 ಹಾಕಿ. ಪಿ ಆಫ್ z ಲೆಸ್ ದೆನ್ a ಅಂದರೆ 0.5 ಪ್ಲಸ್ ಫೈ ಆಫ್ a ಈಸ್ ಈಕ್ವಲ್ ಟು 0.31 ಪ್ಲಸ್ 0.5 ಆ ಕಡೆ ಹೋದರೆ -0.5, ಇದನ್ನ ಮಾಡಿದ್ರೆ -0.19. ಫ್ರಮ್ ಟೇಬಲ್ ಫೈ ಆಫ್ 0.5 ಬಂದು 0.1915, ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.19. ಅಂದರೆ ಫೈ ಆಫ್ z1 ಹಂಗೆ ಇಟ್ಕೊಳ್ಳಿ, ಮೈನಸ್ ಹಂಗೆ ಇಟ್ಕೊಳ್ಳಿ, 0.19 ಬದಲು ಫೈ ಆಫ್ 0.5 ಆಗುತ್ತೆ. z ಅಂದರೆ z1 ಅಂದರೆ -0.5 ಆಗುತ್ತೆ. ಆಮೇಲೆ ಪಿ ಆಫ್ x ಗ್ರೇಟರ್ ದೆನ್ 64 0.08 ತಗೊಳ್ಳಿ. x ಬದಲು z ಹಾಕಿ, 64 ಬದಲು z2 ಹಾಕಿ. ಪಿ ಆಫ್ z ಗ್ರೇಟರ್ ದೆನ್ a ಫಾರ್ಮುಲಾ 0.5 ಮೈನಸ್ ಫೈ ಆಫ್ a ಈಸ್ ಈಕ್ವಲ್ ಟು 0.08 ಮೈನಸ್ ಫೈ ಆಫ್ z2 ಈಸ್ ಈಕ್ವಲ್ ಟು 0.08 ಪ್ಲಸ್ 0.5 ಈ ಕಡೆ ಬಂದರೆ -0.5 ಮೈನಸ್ ಫೈ ಆಫ್ z2 ಈಸ್ ಈಕ್ವಲ್ ಟು -0.42 ಮೈನಸ್ ಮೈನಸ್ ಕ್ಯಾನ್ಸಲ್, ಫೈ ಆಫ್ z2 ಈಸ್ ಈಕ್ವಲ್ ಟು 0.42. ಫ್ರಮ್ ಟೇಬಲ್ ಫೈ ಆಫ್ 1.4ಗೆ ಆನ್ಸರ್ 0.4192, ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.42. ಅಂದರೆ ಫೈ ಆಫ್ z2 ಹಂಗೆ ಇಟ್ಕೊಳ್ಳಿ, 0.42 ಬದಲು ಫೈ ಆಫ್ 1.4 ಆಗುತ್ತೆ, ಅಂದರೆ z2 1.4 ಆಗುತ್ತೆ. ಈಕ್ವೇಷನ್ 192 ಬಿಕಮ್ಸ್ ಅಂತ ಬರೋದು 45 ಮೈನಸ್ ಮ್ಯೂ ಬೈ ಸಿಗ್ಮಾ ಈಸ್ ಈಕ್ವಲ್ ಟು z1 ಅಂದ್ರೇನು -0.5, 64 ಮೈನಸ್ ಮ್ಯೂ ಬೈ ಸಿಗ್ಮಾ ಈಸ್ ಈಕ್ವಲ್ ಟು z2 ಅಂದರೆ 1.4. ಇದನ್ನ ಈ ಕಡೆ ಕಳಿಸಿ. 45 ಮೈನಸ್ ಮ್ಯೂ ಈಸ್ ಈಕ್ವಲ್ ಟು -0.5 ಸಿಗ್ಮಾ, 64 ಮೈನಸ್ ಮ್ಯೂ ಈಸ್ ಈಕ್ವಲ್ ಟು 1.4 ಸಿಗ್ಮಾ. 45 ಈಸ್ ಈಕ್ವಲ್ ಟು -0.5 ಸಿಗ್ಮಾ, ಮೈನಸ್ ಮ್ಯೂ ಈ ಕಡೆ ಹೋದರೆ ಪ್ಲಸ್ ಮ್ಯೂ ಆಗುತ್ತೆ. 64 ಈಸ್ ಈಕ್ವಲ್ ಟು 1.4 ಸಿಗ್ಮಾ, ಮೈನಸ್ ಮ್ಯೂ ಹೋದರೆ ಈ ಕಡೆ ಪ್ಲಸ್ ಮ್ಯೂ ಆಗುತ್ತೆ. ಆನ್ ಸಾಲ್ವಿಂಗ್ ಮಾಡಿದ್ರೆ ಸಿಗ್ಮಾ ಮತ್ತು ಮ್ಯೂ ಸಿಗುತ್ತೆ. ಥ್ಯಾಂಕ್ ಯು.